ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಸ್ಥಾನ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣ ಸ್ವಾಮಿರವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜುರವರ ಅಧ್ಯಕ್ಷತೆಯಲ್ಲಿ ಸಂಘದ 25ನೇ ವಾರ್ಷಿಕೋತ್ಸವ ರಜತ್ ಮಹೋತ್ಸವ ಅಂಗವಾಗಿ ಪೌರಕಾರ್ಮಿಕರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ರಾಜ್ಯ ಸರ್ಕಾರದ ಸಂಪುಟ ಸಚಿವರಿಗೆ ಅಭಿನಂದನಾ ಸಮಾರಂಭವು ನಗರದ ಪ್ಯಾಲೇಸ್ ಸಭಾಂಗಣದಲ್ಲಿ ಮಹಾಸಂಘದಿಂದ ಆಯೋಜಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರವರು ಹಾಗೂ ಸಚಿವರಾದ ಮುನಿಯಪ್ಪ, ಮಾಜಿ ಸಚಿವರಾದ ಆಂಜನೇಯ ಆಗಮಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಂದ ಪೌರಕಾರ್ಮಿಕರ ಬೇಡಿಕೆಗಳನ್ನು ಮೇ 1ನೇ ತಾರೀಕಿನಂದು ಘೋಷಿಸಲಾಗುವುದು ಎಂದು ನುಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಅಧ್ಯಕ್ಷರಾದ ಬಿ.ಎಂ. ಸುರೇಶ್ ಬಾಬು, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಪಿ.ಎನ್. ಡಾಕ್ಟರ್ ಮುತ್ಯಾಲಪ್ಪ, ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ನಗರ ರಾಜ್ಯ ಕಾರ್ಯಾಧ್ಯಕ್ಷರಾದ ಎಂ. ನಾಗರಾಜ್ ಹೆಬ್ಬಾಳ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಪತ್ರಿಕಾ ಸಂಯೋಜಕರಾದ ಎನ್. ಆಂಜನೇಯ, ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಎಂ.ಜಿ. ಶ್ರೀನಿವಾಸ್ ಹಾಗೂ ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಡಿ.ಸಿ. ಸುರೇಂದರ್, ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಮುನಿರಾಜು ಹಾಗೂ ರಾಜ್ಯ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೂ ಸಾವಿರಾರು ಪೌರ ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿಮಗೆ ಶಕ್ತಿಯನ್ನು ಕೊಟ್ಟುಕೊಂಡು ಬಂದಿದ್ದೇವೆ. ನೀವು ಯಾರಿದ್ದೀರಿ? ನೀವು ನಮ್ಮ ದೇಶದ ಶಕ್ತಿ. ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಕೃಷಿಕ ಅಂತೇಳಿ ನಿಮ್ಗೆ ಯಾರಿಗೂ ತೀರ್ಮಾನ ಮಾಡಿರಲಿಲ್ಲ. ಆದರೆ ನಮ್ಮ ಸರ್ಕಾರ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು. ನಾರಾಯಣವ್ರನ್ನ ಮೇಯರ್ ಮಾಡಿದ್ದೇವೆ, ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ಗಳಾಗಬೇಕು, ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ನಿಮಗೆ ಮಾರ್ಗದರ್ಶನವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟರು. ನೀವು ಮನಸ್ಸಿನಲ್ಲಿ ಬಹಳ ಯಾವ ಕಳಂಕ ಇಲ್ಲದೆ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದೀರಿ. ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಸ್ವಚ್ಛತೆ ಕಾಪಾಡ್ತೀವಿ. ಯಾವುದೇ ಧರ್ಮ ಇರಲಿ, ಯಾವುದೇ ಸಮಾಜ ಇರಲಿ, ನಾವು ಪೌರ ಕಾರ್ಮಿಕರಲ್ವೇ. ಪುರವನ್ನ ನಾವು ಮನೆ ಸ್ವಚ್ಛತೆ ಇಡುವಂತ ಕೆಲಸ ಮಾಡ್ತೀವಿ. ನೀವು ಪುರವನ್ನೇ ಸುಂದರವಾದಂತ ಸ್ವಚ್ಛತೆಯನ್ನು ಕಾಪಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಒಳಗಡೆ, ನೀವು ಹೊರಗಡೆ. ಆದ್ರಿಂದ ನೀವು ಯಾರು ಭೇದ ಭಾವನೆ ಮಾಡ್ಕೊಳ್ಳೋದು ಬೇಡ. ಈಗ ತಾನೇ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಸೇವೆ ಬಗ್ಗೆ ನೆನೆಸಿಕೊಂಡು ಕೊರೋನಾ ಸಂದರ್ಭದಲ್ಲಿ ತಾವು ಮಾಡಿದಂತ ತ್ಯಾಗ, ಆರೋಗ್ಯವನ್ನ ಜನ ನ್ಯೂಸ್ ಪೇಪರ್ನ ಮನೆ ಒಳಗಡೆ ಗಂಡ ಹೆಂಡತಿ ಕೂಡ ಕೆದತಾ ಇದ್ದ. ಹೆಂಡತಿ ಮಕ್ಕಳು ಊಟ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ನ್ಯೂಸ್ ಪೇಪರ್ ಕೊಡ್ಬೇಕಾದ್ರೆ ಪೇಪರ್ ಬಾಗಿಲು ಕೆಳಗಡೆ ಪೇಪರ್ನ ಒಳಗಡೆ ಆಗ್ತಾ ಇದ್ರು. ನ್ಯೂಸ್ ಪೇಪರ್ ತಗೊಂಡು ಹೋಗೋದು ಬಿಟ್ಬಿಟ್ಟಿದ್ರು. ಅಂತ ಸಂದರ್ಭದಲ್ಲಿ ಇಡೀ ದೇಶ, ಇಡೀ ಪ್ರಪಂಚವನ್ನ ಸ್ವಚ್ಛತೆಯಿಂದ, ಆರೋಗ್ಯದಿಂದ ಕಾಪಾಡಿದಂತ ದೊಡ್ಡ ದೇಶ ಸೇವಕರು ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ.